ವೇಶ್ಯಾವಾಟಿಕೆ ಮಾಡ್ತಿದ್ರು ಇಬ್ಬರು ಹೆಣ್ಣು, 2 ಹೆಂಡತಿ 1 ಮಗು ಮಾಡಿರೋದ. ಮಗುಗೆ ಸ್ವಲ್ಪ ಚರ್ಚಿತ್ತು ರೀ, ವೇಶ್ಯಾವಾಟಿಕೆ ಮಾಡಿದ್ರು ಮರ್ಡರ್ ಮಾಡಿದ್ರು. ಕೆಲವು ಲೋಪಗಳ ಬಗ್ಗೆ, ನ್ಯೂನತೆಗಳ ಬಗ್ಗೆ ಪ್ರಸ್ತಾಪ ಆಗ್ತಾನೇ ಇರುತ್ತೆ. ಸೊ ಅದು ಹೇಗಾಗುತ್ತೆ ಏನು ಅಂತೆಲ್ಲ ತಿಳ್ಕೊಳಕ್ಕೆ ಬಂದಿದ್ದಾರೆ. ನಾವೊಂದು ಮರ್ಡರ್ ಕೇಸು ಮಿಸ್ಸಾಗಿ ಮಾಡ್ಕೊಂಡಿದ್ವಿ. ಅದರಲ್ಲಿ 14 ವರ್ಷ ಶಿಕ್ಷೆ ಅನುಭವಿಸಿ ಇವತ್ತು ನಮಗೆ ಹೊಸ ಜೀವನ ಸಿಕ್ಕಿದೆ. ತುಂಬ ಖುಷಿ ಇದೆ ಸರ್. ನಮಗೆ ತಾಯಿ ತಂದೆ ನೋಡ್ಕೊಬೇಕು, ಅಣ್ಣ ತಮ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ. ಅಪರಾಧಿಗಳು ಯಾರಿದ್ದಾರೆ ಅವರಿಗೂ ಒಂದು ಸುಧಾರಣೆಗೆ ಅವಕಾಶ ಕಲ್ಪಿಸ್ಕೊಡೋದು ಜವಾಬ್ದಾರಿ ಕೂಡ ನಮ್ಮದು. ನಾನೇ ಮಾಡಿರಬಹುದು ಅನ್ನೋ ಇದರಲ್ಲಿ ನನ್ನ ಒಳಗಡೆ ಹಾಕಿದ್ರು. 4 ವರ್ಷ ನಾನು ಅನುಭವಿಸಿದ್ದೀನಿ. ನನಗೂ ಒಂದು ಮಗು ಇದೆ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಅಥವಾ ತಮ್ಮದಲ್ಲದ ತಪ್ಪಿನಿಂದಲೂ ಒಂದಷ್ಟು ಮಂದಿ ಲೋಹದ ಅಕ್ಕಿಗಳಾಗಿ ಜೈಲಿನಲ್ಲಿ ಕಂಬಿಗಳ ಹಿಂದೆ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ದಶಕಗಳ ಕಾಲ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರು. ಇದರ ನಡುವೆ ಒಂದಷ್ಟು ಬದಲಾವಣೆಗಳಾಗಿ ಅವರು ಒಳ್ಳೆಯ ಜೀವನವನ್ನ, ಒಳ್ಳೆಯ ನಡತೆಯಿಂದ ನಡೆದುಕೊಂಡಿದ್ದಂಥವರನ್ನು ಗುರುತಿಸಿ ಈಗ ಸರ್ಕಾರ ಸನ್ನಡತೆಯ ಆಧಾರದ ಮೇಲೆ ರಾಜ್ಯದ ವಿವಿಧ ಜೈಲುಗಳಲ್ಲಿದ್ದಂತ 24 ಮಂದಿ ಜೈಲು ಹಕ್ಕಿಗಳಿಗೆ ಬಿಡುಗಡೆಯ ಭಾಗ್ಯವನ್ನು ದೊರೆತಿದೆ. ಓರ್ವ ಮಹಿಳೆಯೂ ಸೇರಿದಂತೆ 24 ಮಂದಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಂತ ಸಜಾ ಬಂದಿಗಳನ್ನ ಪರಪ್ನಗ್ರಹಾರ ಕೇಂದ್ರ ಕಾರಾಗೃಹದಿಂದ ಕರ್ನಾಟಕದ ಗೃಹ ಮಂತ್ರಿಗಳಾಗಿರುವಂತಹ ಪ್ರಿಯಾಂಕ್ ಖರ್ಗೆ ರವರು ಬಿಡುಗಡೆ ಮಾಡಿದರು. ಸಂದರ್ಭದಲ್ಲಿ ಇಲಾಖೆಯ ಎಡಿಜಿಪಿ ಅಲೋಕ್ ಕುಮಾರ್ ಅವರು, ಜೈಲಿನ ಸೂಪರಿಂಟೆಂಡೆಂಟ್ ಅಂಶು ಕುಮಾರ್ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಆ ಒಂದು ಬಿಡುಗಡೆಯಾದಂತಹದ್ದು ಒಬ್ಬೊಬ್ಬರದು ಒಂದೊಂದು ರೀತಿಯಾದಂತಹ ಕತೆ. 2 ಮದುವೆ ಆದಂತ ಓರ್ವ 74 ವರ್ಷದ ವ್ಯಕ್ತಿಯೋರ್ವ 2 ಮದುವೆಗಳಾಗ್ತಾರೆ. ಇಬ್ಬರು ಕೂಡ ವೇಶ್ಯಾವಾಟಿಕೆ ದಂಧೆಯಲ್ಲಿ ತೊಡಗುತ್ತಾರೆ. ಅದನ್ನ ನೋಡ್ತಾನೆ ಆತನಿಗೆ ರಕ್ತ ಕುದಿಯುತ್ತೆ. ಇಬ್ಬರನ್ನು ಕೂಡ ಬರ್ಬರವಾಗಿ ಹತ್ಯೆ ಮಾಡಿ ಬರೋಬ್ಬರಿ 37 ವರ್ಷಗಳ ಕಾಲ ಜೈಲಿನಲ್ಲಿ ಕೊಳೆತು ಈಗ ತನ್ನ ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆಯಾಗಿದ್ದಾರೆ. ಇನ್ನು ತನ್ನದಲ್ಲದ ತಪ್ಪಿನಿಂದ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಈತನೇ ಆಕೆಯನ್ನ ಕೊಲೆ ಮಾಡ್ದ ಅಂತೇಳಿ 14 ವರ್ಷಗಳ ಕಾಲ ಜೈಲಿನಲ್ಲಿದ್ದ ವ್ಯಕ್ತಿಯವರು ಬಿಡುಗಡೆ ಆಗ್ತಾರೆ. ಒಬ್ಬೊಬ್ಬರದು ಒಂದೊಂದು ರೀತಿಯಾದಂತ ಕಥೆ. ಅವರ ಕಥೆಗಳನ್ನ ಕೇಳ್ತಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಇದಕ್ಕೆ ಹೇಳೋದು ಆ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟರು ಇಲ್ಲವೇ ಅವರ ದುರಾದೃಷ್ಟವು ಇವರು ಜೈಲು ಪಾಲಾಗಿ ಎಲ್ಲರೂ ಕೂಡ 14 ವರ್ಷಕ್ಕೆ ಮೇಲ್ಪಟ್ಟು ಇನ್ನು ಕೆಲವರು ಅಂತೂ 3 ದಶಕಗಳ ಕಾಲ ಈ ಒಂದು ಜೈಲಿನಲ್ಲಿ ಇದ್ದು ಈಗ ಬಿಡುಗಡೆ ಆಗ್ತಿದ್ದಾರೆ. ಅವರ ಆ ಕಥೆಗಳನ್ನ ಕೇಳೋಣ. ಮುನ್ನ ಇವರು ಬಿಡುಗಡೆಯಾದಂತಹ ಆ ಎಲ್ಲ ದೃಶ್ಯಗಳನ್ನ ಮತ್ತು ಈ ಒಂದು ಬಿಡುಗಡೆಯ ಬಗ್ಗೆ ಗೃಹ ಸಚಿವರು ಏನ್ ಹೇಳಿದ್ರು ಅದೆಲ್ಲವನ್ನು ಕೂಡ ನೋಡಿ ಬರೋಣ ಬನ್ನಿ. ಹೌದು, ಅಪರಾಧ ಕೃತ್ಯ ಹೆಸರಿಗೆ ರಾಜ್ಯದ ವಿವಿಧ ಜೈಲುಗಳಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಂತಹವರು ಈಗ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಆಗ್ತಿದ್ದಾರೆ. ಅದರಲ್ಲಿ ಪರಪ್ನಗ್ರಹಾರ ಕೇಂದ್ರ ಕಾರಾಗೃಹದಿಂದ 9 ಮಂದಿ, ಮೈಸೂರಿನಿಂದ 4, ಬೆಳಗಾವಿಯಿಂದ 6, ಕಲಬುರಗಿ ಜೈಲಿನಿಂದ 2, ವಿಜಯಪುರದಿಂದ 1, ಧಾರವಾಡದಿಂದ 2, ಹಾಗೆ ಬೆಂಗಳೂರಿನಲ್ಲಿ ಓರ್ವ ಮಹಿಳೆಯು ಸೇರಿದಂತೆ ಒಟ್ಟು 24 ಮಂದಿ ಬಿಡುಗಡೆಯಾಗಿದ್ದಾರೆ. ಇವರೆಲ್ಲರಿಗೂ ಕೂಡ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಆಗ್ತಾ ಇರೋದಕ್ಕೆ ಅವರಿಗೆ ಪ್ರಮಾಣ ಪತ್ರವನ್ನ ನೀಡಿ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಇನ್ನು ಬದುಕನ್ನ ರೂಪಿಸ್ಕೊಳ್ಬಹುದು ಅಂತ ಹೇಳಿ ಈ ಒಂದು ಬಿಡುಗಡೆಯ ಭಾಗ್ಯವನ್ನ ನೀಡಿದ್ದಾರೆ. ಆ ಬಿಡುಗಡೆಯಾಗಿ ಬಂದಂತಹ ಸಂತಸದ ದೃಶ್ಯಗಳನ್ನ ನೋಡೋಣ. ಜೊತೆಗೆ ಈ ಸಂದರ್ಭದಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ರವರು ಏನ್ ಮಾತನಾಡಿದ್ರು ಅದನ್ನು ಕೂಡ ಕೇಳೋಣ ಬನ್ನಿ.
ಹೌದು, ಈ ಒಂದು ಸಂದರ್ಭದಲ್ಲಿ ಪ್ರಿಯಾಂಕ ಖರ್ಗೆ ಅವರು ಜೈಲಿನ ವ್ಯವಸ್ಥೆಯ ಬಗ್ಗೆ ಪರಿಶೀಲನೆ ನಡೆಸಿದರು. ಆಗಾಗ ಜೈಲಿನಲ್ಲಿ ಅಕ್ರಮಗಳು ನಡೀತಿದೆ ಎನ್ನುವಂತಹ ಸದ್ದು ಮಾಧ್ಯಮಗಳಲ್ಲಿ ಬರ್ತಿತ್ತು. ಅದರ ಬಗ್ಗೆಯೂ ಕೂಡ ಪ್ರಿಯಾಂಕ ಖರ್ಗೆ ಅವರು ವಿವರಿಸಿದ್ದು ಹೀಗೆ. ಏನೇನು ನಡೀತಾ ಇದೆ, ಹೇಗೆ ನಡೆಸ್ತಾರೆ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ. ಅಲ್ಲಿ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇರ್ಬೋದು, ಅಥವಾ ಟೆಕ್ನಾಲಜಿ ಅಪ್ಗ್ರೇಡ್ ಇರ್ಬೋದು, ಮತ್ತು ವಿಶೇಷವಾಗಿ ಸಾಕಷ್ಟು ಬಾರಿ ಮಾಧ್ಯಮದಲ್ಲಿ ಕೆಲವು ಲೋಪಗಳ ಬಗ್ಗೆ, ನ್ಯೂನತೆಗಳ ಬಗ್ಗೆ ಪ್ರಸ್ತಾಪ ಆಗ್ತಾನೇ ಇರುತ್ತೆ. ಸೊ ಅದು ಹೇಗಾಗುತ್ತೆ ಏನು ಅಂತೆಲ್ಲ ತಿಳ್ಕೊಳಕ್ಕೆ ಬಂದಿದ್ದಾರೆ. ಅದಷ್ಟೇ ಅಲ್ಲ, ಇವತ್ತು 24 ಜನ ಏನು ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದರು, ಅವರು ಒಳ್ಳೆಯ ವರ್ತನೆಯಿಂದ ಅವರಿಗೆ ಆ ಶಿಕ್ಷೆಯಿಂದ ಮುಕ್ತ ಮಾಡಿದರು. ಸೊ ಇವತ್ತು 24 ಜನ ಸಮಾಜದ ಮುಖ್ಯವಾಹಿನಿಗೆ ಬರ್ತಾಯಿದ್ದಾರೆ. ಸೊ ಅವ್ರದ್ದು ಕೂಡ ಒಂದು ಬಿಡುಗಡೆ ಪತ್ರ ಅಂತ ಏನು ನಾವು ಹೇಳ್ತೀವಿ, ಅದು ಒಂದು ನೀಡಲಿಕ್ಕೆ, ಮತ್ತು ಸುಧಾರಣೆ ಹೇಗೆ ಮಾಡ್ಬೋದು, ಸರ್ಕಾರದ ಜವಾಬ್ದಾರಿ ಅಪರಾಧವನ್ನು ಕಂಟ್ರೋಲ್ ಮಾಡೋದಲ್ಲದೆ ಅಪರಾಧಿಗಳು ಯಾರಿದ್ದಾರೆ ಅವರಿಗೂ ಒಂದು ಸುಧಾರಣೆಗೆ ಅವಕಾಶ ಕಲ್ಪಿಸ್ಕೊಡೋದು ಜವಾಬ್ದಾರಿ ಕೂಡ ನಮ್ಮದಾಗುತ್ತೆ. ಅದೇನು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂದ್ಬಿಟ್ಟು ಅದರ ಸಲಹೆಗಳನ್ನು ಅಧಿಕಾರಿಗಳ ಹತ್ರ ಪಡೀಲಿಕ್ಕೆ ಬಂದಿದ್ದೆ. ಅದರ ಜೊತೆಗೆ ಕೆಲವು ಕೈದಿಗಳ ಜೊತೆನೂ ಕೂಡ ಮಾತನಾಡಿ ಅವ್ರ ಹತ್ರನೂ ಕೆಲವು ಸಲಹೆ ಪಡೆದಿದ್ದೇನೆ. ಆದರೆ ನಾನು ಇವತ್ತು ಆದೇಶ ನೀಡಿದ್ದೇನೆ, ಒಂದು ಎಲ್ಲ ಕೈದಿಗಳಿಗೆ ಏನಾದರೂ ಒಂಥರ ಫಾರ್ಮ್ಗಳು ಮಾಡ್ಕೊಂಡು ಅವರ ಅನಿಸಿಕೆ ಏನಿದೆ, ಅವರ ನಿರೀಕ್ಷೆ ಏನಿದೆ, ಆ ನಿರೀಕ್ಷೆಗಳು ಆಗುತ್ತೋ ಇಲ್ಲೋ ನೋಡ್ತೀವಿ. ಬಟ್ ಸುಧಾರಣೆಗೆ ಒಂದು ಅವಕಾಶ ಮಾಡಿಕೊಡೋದು ಸರ್ಕಾರದ ಜವಾಬ್ದಾರಿ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಅವರಿಗೂ ಕೂಡ ನಾವು ಸಂದೇಶವನ್ನು ಕೊಟ್ಟಿದ್ದೀವಿ, ದಯವಿಟ್ಟು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ತಮ್ಮ ಕುಟುಂಬದವರೆಲ್ಲರೂ ಕೂಡ ತಮ್ಮ ಕಾಯ್ತಾ ಇದ್ದಾರೆ. ಸರ್ಕಾರದ ಏನು ಅವಕಾಶಗಳಿದೆ ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ಅವರಿಗೆ ಕಿವಿ ಮಾತನ್ನು ಕೂಡ ಹೇಳಿದೆ. ಇನ್ನು ಜೈಲಿನಿಂದ ಬಿಡುಗಡೆಯಾದಂತಹ ಈ ಜೈಲು ಹಕ್ಕಿಗಳು ಹೇಗ್ ಬಂದ್ರು ನೋಡಿ. ಹೀಗೆ ಒಬ್ಬೊಬ್ಬರದು ಒಂದೊಂದು ರೀತಿಯಾದಂತಹ ಕತೆ, ಅದು ಕೂಡ ಮನ ಕಲಕುವಂತಹ ಕತೆಗಳು. ಅದನ್ನು ಕೂಡ ಕೇಳೋಣ ಬನ್ನಿ. 3 ಸಲ LCR ಕಮಿಟಿ ಫೇಲ್ ಆಯ್ತು. ನಮ್ಮ IG ಸಾಹೇಬರು ನನಗೆ ದಯಮಾಡಿ ಬಿಡುಗಡೆ ಮಾಡಿಸಿದ್ರು. LCR ಕಮಿಟಿ ಪಾಸ್ ಮಾಡಿಸಿ ಅವ್ರು ಕೊಂಡ ಕೋರ್ಟಲ್ಲಿ ಪೆಂಡಿಂಗ್ ಇತ್ತದಲ್ಲ, ಕೋರ್ಟಲ್ಲಿ ನಮ್ಮ ಇವರು ಯಾರು ಸೂಪರ್ಡೆಂಟ್ ಸಾಹೇಬರು ಕೃಷ್ಣಕುಮಾರ್ ಸರ್ ಮತ್ತು ಕೃಷ್ಣಮೂರ್ತಿ, ಆಮೇಲೆ ಶಶಿಗಿರಿ ಸಾಹೇಬ್, DIG ಸಾಹೇಬ್ ಅವರು ಕೋರ್ಟಿಗೆ ಸಾಕಷ್ಟು ಬರೆದ್ರಿ, ಅದು ಕ್ರಮ ತಗೊಳ್ಳಿಲ್ಲ, ಹಾಗೆ ಪೆಂಡಿಂಗ್ ಇಟ್ಕೊಂಡು ಕೂತರು. ಹೀಗಾಗಿ ನಾನು 37 ವರ್ಷ ತೆಗಿಬೇಕಾಯ್ತದೆ. 37 ವರ್ಷದ ಈಗ ನಮ್ಮ IG ಸಾಹೇಬ್ರೆ ಬಂದು ನನಗೆ ಹೆಲ್ಪ್ ಮಾಡಿ ಇವತ್ತು ಬಿಡುಗಡೆ ಮಾಡಿಸಿ ಉದ್ದೇಶಪೂರ್ವಕವಾಗಿತ್ತ ಅಥವಾ ಅಚಾತುರ್ಯವಾಗಿದ್ದಂತ ವೇಶ್ಯಾವಾಟಿಕೆ ಮಾಡ್ತಿದ್ರು. 2 ಹೆಂಡತಿ 1 ಮಗು ಮಾಡಿರೋದ. ಮಗುವಿಗೆ ಸ್ವಲ್ಪ ಚರ್ಚಿತ್ತು ರೀ. ಪೊಲೀಸ್ನವ್ರು ನೀರು ಕುಡಿಸಿ ನನಗೆ ಗಲ್ ಶಿಕ್ಷೆ ಮಾಡಿಸಿದಾಗ ಅದಕ್ಕೇನು ಒಂದು ದಿವಸ ಕಾಯಿಲೆ ಇಲ್ಲ, ಏನಿಲ್ಲ, ದೇವ್ರು ನಾನು ಕಾಪಾಡ್ತಿದ್ದಾರೆ. ನಾವು ಮೋಸ ಏನು ಮಾಡಿಲ್ಲ. ವೇಶ್ಯಾವಾಟಿಕೆ ಮಾಡಿದ್ರು ಮರ್ಡರ್ ಮಾಡಿದೆ. ಇವಾಗ ಮೇಲೆ ಹೋಗಿ ಆಯ್ತು. ಅದಕ್ಕೆ ಯಾರು ವೇಷವಾಟಿಕೆ ಮಾಡ್ತಿದ್ರು? ಇದಾಗ ಯಾರು ವೇಷವಾಟಿಕೆ ಮಾಡ್ತಿದ್ರು? ನಮ್ಮ ಹೆಂಡ್ತಿದ್ದಾಗ 2 ಹೆಂಡತಿ ಮಾಡೋದಾಗ ಕೆಲಸ ಮಾಡ್ತಿದ್ದಾಗ ನಾನು ನೌಕರಿಗೆ ಹೋಗ್ಬೇಕು, ನನ್ನ ಹೆಂಡತಿ ವೇಷವಾಟಿಕೆ ಮಾಡ್ತಿದ್ದೆ ಸರ್. ಗುಲ್ಬರ್ಗ ಸಂಗಮೇಶ್ವರ ಕಾಲೋನಿ. ಅದಕ್ಕೆ ಅದು ಮರ್ಡರ್ ಮಾಡಿದ್ರು. ಸೆಕೆಂಡ್ ಅವರು ಜೈಲಿನಲ್ಲಿ ಇದ್ದಾಗ, ಅವರು ಜೈಲಿನಲ್ಲಿ ಇದ್ದುಕೊಂಡು ನನ್ನ ಮಗಳು ಕೊಟ್ಟು ಕಂಪ್ನಿ ಜಾಗ್ತೀವಿ, ಮೊದಲಿನ ಕೇಸ್ ನೌಕರಿ ಮೇಲೆ ಹೋಗ್ತೀವಿ ಅಂದ್ಬಿಟ್ರು. ಅವರು ವೇಷವಾಟಿಕೆ ಮಾಡಕತ್ತಿದ್ರು. ಮನೇಲಿ ದಾರು ಮಾರಿ ನನ್ನ ಹೆಂಡತಿ ವೇಷವಾಟಿಕೆ ಮಾಡಕತ್ತಿದ್ರು. ಆಮೇಲೆ ಅದು ನೋಡಿ ಆವಾಗ ಅಲ್ಲೇ ಮರ್ಡರ್ ಮಾಡಿದ್ರು. ಒಂದು ಮಾಡ್ರೆ 2 ಮಾಡಿ ಮೊದಲು ಒಂದು ಮಾಡಿ 2 ಹೆಂಡತಿ 1 ಮಗುದಾಗ. ಇನ್ನು ಓರ್ವ ವ್ಯಕ್ತಿ ಅಂತೂ ಹೀಗೆ ಉದ್ದನೆಯ ಬಿಳಿ ಕೂದಲಾಗಿರ್ತಕ್ಕಂಥ ಈ ವ್ಯಕ್ತಿ ಕೇವಲ 30 ವರ್ಷಗಳಲ್ಲೇ ಜೈಲು ಪಾಲಾಗ್ತಾನೆ. 2 ಮದುವೆ ಆಗ್ತಾನೆ. 1 ಮದುವೆ ಅಂತೂ ಆಕೆ ತನ್ನ ಗಂಡನಿಗೆ ಮೋಸ ಮಾಡಿ ಅಕ್ರಮ ಸಂಬಂಧ ಇರಿಸ್ಕೊಳಕ್ಕೆ ಹಾತೊರಿತಿರ್ತಾಳೆ. ಅಂತಹವಳನ್ನ ಕೊಲೆ ಮಾಡಿದ್ದಾನೆ, ಜೈಲು ಪಾಲಾಗ್ತಾನೆ. ಇನ್ನು ಜೈಲಿನಲ್ಲಿಯೇ ಪರಿಚಯವಾದಂತಹವರು ಈತನಿಗೆ ಮದುವೆಯನ್ನ ಮಾಡಿಸ್ತಾರೆ. ಆಕೆ ಕೂಡ ಆಕೆಯ ಪೋಷಕರೇ ಆಕೆಯನ್ನ ವೇಶ್ಯಾವಾಟಿಕೆಯನ್ನ ಮಾಡಿಸೋದಕ್ಕೆ ತಳ್ತಾರೆ. ಯಾವಾಗ ರೆಡ್ ಹ್ಯಾಂಡ್ ಆಗಿ ಸಿಗ್ತಾನೆ ಆಗ ಸಾಹೇಬಣ್ಣ 2ನೇ ಹೆಂಡತಿಯನ್ನು ಕೂಡ ಕೊಲೆ ಮಾಡಿ ಬರೋಬ್ಬರಿ 37 ವರ್ಷಗಳ
ಕಾಲ ಜೈಲಿನಲ್ಲಿ ಕೊಳೆತು ಈಗ ಜೈಲಿನಲ್ಲಿ ಶಿಕ್ಷೆಯನ್ನ ಅನುಭವಿಸಿ ಹೊರ ಬರ್ತಿದ್ದಾರೆ. ಸಾಹೇಬಣ್ಣ ಏನ್ ವಿವರಣೆ ಕೊಟ್ರು ನೋಡೋಣ ಬನ್ನಿ. ನಾನು ನೌಕರಿಗೆ ಹೋಗಬೇಕು, ಹೆಂಡತಿಲಿ ಮನೆಯಲ್ಲಿ ವೇಷವಾಟಿಕೆ ಮಾಡ್ತಿದ್ದು. ಬಂದು ದಿನ ಕೇಳಿದೆ, ಏನು ಹಿಂಗೆ ಹೋಗ್ತಾ ಇದ್ದೆ, ಯಾರೋ ಮನೇಲಿ ಬಂದು ಹೋದ್ರಲ್ಲ, ಅವ್ರು ಯಾರೆಲ್ಲ ನಮ್ಮ ಕಾಕನ ಮಗ ಹಂಗೆ ಹಿಂಗೆ ಹೇಳಿದ್ರು. ರೆಡ್ ಹ್ಯಾಂಡೆ ಒಂದು ದಿವಸ ರಾತ್ರಿ ಸಿಕ್ಕಿರೋದ, ಸಿಕ್ಕಾಕೊಂಡಾಗ ಇಬ್ಬರು ತೆಕ್ಕೆ ಕುಸ್ತಿ ಮಾಡಿದೆ, ಓಡಿ ಹೋದ್ರೆ ಮತ್ತೆ ಇನ್ನೊಂದು ಸಲ ಏನು ಮಾಡಿದೆ, ಇಬ್ಬರನ್ನೂ ಹೊಡಿಬೇಕಂತ ಮಚ್ಚೆ ಮಾಡಿದೆ. ಮಚ್ಚೆ ಮಾಡಿಸಿ ನಮ್ಮ ಫ್ರೆಂಡ್ಸ್ ಮನೆಯಲ್ಲಿ ಮಲ್ಕೊಂಡು ರಾತ್ರಿ ಹೊತ್ತು ಬಂದಿರಿ 2:30 ಸುಮಾರು. ಆ ಗೇಟ್ ತಳ್ಳಿದರೆ ಒಳಗೆ ಹೋಗಿದ್ರೆ ಇಬ್ಬರು ಸಿಕ್ತಿದ್ರದ, ಅದು ಇಬ್ಬರನ್ನೂ ಮಾಡ್ತಿದ್ದೆ. ಅವ್ನು ತಪ್ಪಿಸ್ಕೊಂಡೆ, ಇಬ್ಬರು ತೆಕ್ಕಿ ಕುಸ್ತಿ ಮಾಡಿ ಓಡಿ ಹೋದೆ. ನಾನು ಆಕೆ ಸಿಟ್ಟನ್ನು ಆವೇಶದಲ್ಲಿ ಅವಳನ್ನು ಹೊಡೆದಿದ್ದ. ಕೇಸ್ ಆಯಿತು, ಬಂದೆ. ಮತ್ತು ಜಾಮೀನು ಆಯ್ತದ 1 ವರ್ಷದ ನಂತರ. ಮತ್ತು ಜೈಲಿನಲ್ಲಿ ಇದ್ದಿರ್ತದ 4 ಜನ ಅಣ್ತಮ್ಮರು. ಅವರು ನನ್ನ ನಡತೆ ನೋಡಿಕೊಂಡು, ಸ್ವಾಭಾವಿಕ ನೋಡಿಕೊಂಡು, ಗುಣ ನೋಡ್ಕೊಂಡು, ನಮ್ಮ ಮಗಳು ಆಗು, ನಿನ್ನ ನೌಕರಿ ಜಾಬ್ ಆಗ್ತದೆ, ಮತ್ತು ನಿನ್ನ ಜಾಬ್ ಮೇಲೆ ಹೋಗ್ತೀಯ, ಮತ್ತು ಕಾಂಪ್ರಮೈಸ್ ಮಾಡಿಸ್ತೀವಿ, ಸತ್ತವ್ರನ್ನ ಬೀಗರಾಗಬೇಕು ಅಂತ ಹೇಳಿದ್ರದ. ಆಯ್ತು ರೀ ಅಂತೇಳಿ ಅಂದೆ. ನಿಮ್ಮ ಮಗಳಿಗೆ ಕುರುಡಿರಲಿ ಕುಂಟಿರಲಿ, ಮರ್ಯಾದೆಗೋಸ್ಕರ ನಾನು ಮರ್ಡರ್ ಮಾಡಿದೆ. ನೌಕರಿ ಕಳ್ಕೊಂಡೆ, 10 ಎಕರೆ ಜಮೀನು ಕಳ್ಕೊಂಡು, ನಾನು ಕೇಸಿನ ಸಲುವಾಗಿ ಈ ಥರ ಆಯಿತು. ನಿಮ್ಮ ಮಗಳು ಕುರುಡಿರಲಿ ಕುಂಟಿರಲಿ, ಮರ್ಯಾದೆಯಿಂದ ಇದ್ದರೆ ಸಾಕು, ಆಯಿತು ಮಾಡ್ಕೋತೀನಿ ಅಂತ ಹೇಳಿದೆ. ಆಯ್ತು ಅಂದರು. ಅವ್ರದ್ದು ಕೇಸ್ ಬಿಟ್ಟೋಯ್ತು. ನನ್ನ ಬೇಲ್ ಇದ್ದದ 1 ವರ್ಷದೊಳಗೆ. ಬೇಲ್ ಹೋಗೋಣ, ಮತ್ತೆ ಏನು ಮಾತು ಕೊಟ್ಟಿದ್ದು ಜೈಲೊಳಗೆ ಆ ರೀತಿ ನಡೀತಾ ಇಲ್ಲ, ನಡಿತೀವಿ ಅಂತಂದು ಮನೆಯಲ್ಲಿ ಎಲ್ಲರೂ ನಿರ್ಧಾರ ಮಾಡಿದ್ರು. ಆಯ್ತು ರೀ ಮಾಡ್ತೀವಿ. ಅದು ಖರ್ಚು ಎಲ್ಲ ಮದುವೆ ಖರ್ಚು ನನಗೆ ಕೊಟ್ಟಿರ್ತದ, ನಮ್ಮ ಮೇಲೆ ಹಾಕಿದ್ರು. ಆಯ್ತು ಅಂತೇಳಿ ಮದುವೆ ಮಾಡ್ಕೊಂಡೇ ರೀ. ಮುಂದೆ ಮಗಳಿಗೆ ಬಿಟ್ಟು ಹೋದ್ರದ, ಇಲ್ಲೇ ಬಿಟ್ಟು ಹೋದ್ರು. ಒಂದು 2 ದಿನದಲ್ಲಿ ಮತ್ತೊಬ್ಬಕ್ಕೆ ಜೊತೆ ಕರ್ಕೊಂಡು ಬಾ ಅಂತ ಹೇಳಿದ್ರದ. ಕರ್ಕೊಂಡು ಹೋದ್ರದ. ಹೋಗಲಿ, ಇಲ್ಲ ಯಾರು ನಿಮ್ಮ ಜೊತೆ ಕಿರಿಕಿರಿ ಮಾಡೋಕ್ಕತ್ತದ, ನೈಟ್ ಮಾಡೋದಕ್ಕೆ ತೊಂದರೆಗೆ ಮಾಡೋದಕ್ಕೆ ಇರಲಿ ಬಿಡು ಅಂತೇಳಿ ನಾವು ಕಾಕೋದವ್ರಿಗೆ ಹೇಳಿಸ್ತೀವಿ, ನಾವೆಲ್ಲ ಒಳ್ಳೇದು ಮಾಡಿ ಕಳಿಸ್ತೀವಿ. ಆಯ್ತು ಕರ್ಕೊಂಡು ಹೋದ್ರು. ಮುಂದೆ 1 ವಾರದ ನಂತರ ನಾವು ಹೋದಿದ್ದು ಕರೀಲಿಕ್ಕಿರಿ, ಯಾಕೋ ಬರಲಿಲ್ಲ ಅಂತೇಳಿ. ಬಿಟ್ಟಿಲ್ಲ, ಬೇಕಾದ್ರೆ ಬಿಟ್ಟು ಹೋಗ್ರಿ ಅಂತಂದಿದ್ದು. ಆಳವ್ರಿಗೆ 60 ಮಂದಿ ಅಂತ, ಆಸ್ತಿ ನಾವು ಕೊಡೋಕ್ಕೆ ಹೋಗಲ್ಲ ಅಂತ ಹೇಳಿದ್ರು. ಆಯ್ತು ಅಂತೇಳಿ ಬಿಟ್ಟು ಹೋದ್ರದ. ಮುಂದೆ ಅವಳಿಗೆ ಒಂದು ವರ್ಷ ಆಯ್ತದ. ಮತ್ತು ಅವಳು ಡೆಲಿವರಿಗೆ ಹೋದ್ರದ. ನನ್ನ ಮೊದಲಿನ ಕೇಸಿಗೆ ಶಿಕ್ಷೆ ಆಯಿತು, ಒಳಗೆ ಬಂದಿದ್ದದ. ಒಳಗೆ ಬಂದಮೇಲೆ ಮತ್ತೆ 2 ವರ್ಷ ಆಯಿತು, ಪೆರೋಲ್ ಮೇಲೆ ಬಂದಿದೆ. ಪೆರೋಲ್ ಮೇಲೆ ಬಂದಾಗ ಈಕೆ ಡೆಲಿವರಿ ಆಗಿತ್ತದ. ಅಲ್ಲಿ ಹೆಣ್ಮಗು ಅದ. ನಾವು ಇಲ್ಲಿ ನಮ್ಮ ಮನೆಗೆ ಇದ್ದುಕೊಂಡಿದ್ದದ. ಜೈಲಿಗೆ ಬಂದಿದ್ದರೆ ನೀ ಇಲ್ಲೇ ಜೈಲಲ್ಲೇ ಇರಬೇಕು, ನನ್ನ ಮನೆಯಲ್ಲೇ ಇರಬೇಕು, ನಿಮ್ಮ ಊರಿಗೆ ಹೋಗಬಾರ್ದು, ನೀನು ಹೋಗಬೇಕಾಗಿದ್ದರೆ ನಾವು ಇಬ್ಬರು ಜೊತೆಯಲ್ಲೇ ಹೋಗೋಣ ಅಂತ ಹೇಳ್ದಿದ್ದದ. ಆಯ್ತು ಅಂದಿರ್ತದ. ಹೋದಕ್ಕೆ ತಕ್ಷಣ ಜೊತೆಯಲ್ಲೇ ಹೋಗೋಣ, ಇಬ್ಬರು ಕಲಿತೆ ಬಂದು ಫಸ್ಟ್ ಟೈಮೇ ಬಂದಿದ್ದಾರೆ ಪೆರೋಲ್ ಮೇಲೆ. ಫಸ್ಟ್ ಟೈಮೇ ಕರ್ಕೊಂಡು ಹೋದರು. ಹೋಗಮ್ಮ ನಡಿ ಅಂತೇಳಿ ಜೀಪ್ ಮಾಡಿದ್ರು. ಅಲ್ಲಿ ನೀವು ನಾಳೆ ಹೊತ್ತು ಹೊಂಟ್ರೆ ಮಂಗಳವಾರ ಇದೆ, ನಾವು ತಾಯಿ ಮಗಳು ಕಳ್ಸಂಗಿಲ್ಲ, ಹೋಗಬೇಡ್ರಿ ಅಂತಂದು ಜೀಪ್ ವಾಪಸ್ ಕಳ್ಸೋದು. ಜೀಪ್ ಮಾಡಿದ್ದೇವೆ ಅದು. ಜೀಪ್ ವಾಪಸ್ ಕಳಿಸ್ದೆ. ಮತ್ತು ಮಲ್ಕೊಂಡಿರೋ ಮತ್ತು ರಾತ್ರಿ ಹಾಗೆ ಮಾಡಿದ್ರದ. ರಾತ್ರಿ ಬೇರೆ ಯಾರೋ ಬಂದಿದ್ದಾರೆ ನಡಿ ಅಂತೇಳಿ ಕರ್ಕೊಂಡು ನೋಡಿದ್ರು. ಅವಾಗ ಚಾಕು ತೊಗೊಂಡು ಹೋಗಿದ್ದದ. ಈ ಸಲ ಪುನಃ ಹಾಗೆ ಮಾಡಿದ್ರೆ ಹೊಡಿಬೇಕಂತೇಳಿ ಹೋಗಿದ್ದದ. ಪುನಃ ಹಾಗೆ ಮಾಡಿದ್ರು. ಮಗು ಬಗಲಲ್ಲಿತ್ತು. ಮಗು ಅಕ್ಕಿ ಹೊಡ್ಯಕ್ಕೆ ಹೋದೆ, ಮಗು ಹಿಂಗೆ ಅಡ್ಡು ಮಾಡಿದ್ರು. ಸ್ವಲ್ಪ ಚರ್ಚುತ್ತದ. ಸ್ವಲ್ಪ ಚರ್ಚನೇ ಅದು ಬಿಟ್ಟು ಈಕಿಗೆ ಹೊಡೆದ್ಬಿಟ್ಟಿದೆ. ಅವ್ಳು ಸತ್ತು ಹೋದ್ರು. ನಾನು ಹೊಡ್ಕೊಂಡೆ ರೀ. ಹೀಗೆ ರೀ ಮೂರ್ಛೆ. ನಾನು ಯಾಕೆ ಬದುಕಬೇಕು, ನಾನೇ ರೀ ಹಾಕಿರ್ಬೇಕಂತ ಮಾಡಿದೆ. ಮಂದೆ ಅವ್ರ ಜೇವರಿಗೆ ತಾಲೂಕು ಅದ. ಏನು ಓದಿದ್ದೀರಿ ನೀವು? SSLC ಪಾಸ್ ಅದ 74 ಅಲ್ಲಿ. ಇಲ್ಲೇನು ಎಜುಕೇಶನ್ ಕಂಪ್ಲೀಟ್ ನಮ್ಮ ಅವ್ರ ಜೊತೆ ಹೋಗ್ಬೇಕು. ಅವ್ರು ಹೋದ್ರೆ ಅಲ್ಲ, ಇಲ್ಲೇನೋ ಮತ್ತೆ ಇಲ್ಲೇ ಅದರದ. ಯಾಕೆ ಅವ್ರು ನಾವು ಓದಿದ್ದು ಅವರೇ ಕರ್ಕೊಂಡು ಹೋಗ್ಬೇಕು. ಓದಿದ್ ಮಾಡಿದ್ರಾ? ಓದಿದ್ದೇನಿಲ್ಲ ಅಷ್ಟೇ. ಅದು SSLC ಪಾಸ್ ಅದ. ಅದೇ ನೌಕರಿ ಬಂತು 74ರಲ್ಲಿ. ಇಲ್ಲೇನು ಕೆಲಸ ಮಾಡಿಂದ ಅದು ಇಲ್ಲಿನ ವಾಚ್ಮೆನ್ ಮಾಡಿದ್ರದ. 1.5-2 ಲಕ್ಷ ಖರ್ಚು ಹಾಕಿದಾರದ, ಕೊಟ್ಟಿದ್ದಾರೆ. ನನಗೆ ಬಿಡುಗಡೆ ಆಗಬೇಕಾದ್ರೆ ಅಲೋಕ್ ಕುಮಾರ್ ಸಾಹೇಬರು, DIG ಸಾಹೇಬರೇ ನನಗೆ ಕಾರಣ. ಅವ್ರು ಬಂದ ತಕ್ಷಣ 1 ವರ್ಷದಲ್ಲೇ ನನ್ನ ಬಿಡುಗಡೆ ಮಾಡಿ ಇವತ್ತು ಹೊರಗೆ ಹಾಕಿದ್ದಾರೆ. ಅವ್ರ ಆಶೀರ್ವಾದ. ಅವ್ರ ಬಗ್ಗೆ ಎಷ್ಟು ಹೇಳ್ಕೊಂಡ್ರು ಕಡಿಮೆ ಇದದ. ಇವು ಕೂದಲು ನಾನು ಇಲ್ಲಿ ಒಳಗೆ ಬಂದು ದೇವ್ರಿಗೆ ಬಿಟ್ಟಿದ್ದದ. ಈಗ ತೆಗಿಯಂಗಿಲ್ಲ, ಅದು ಹಿಂಗೆ ಕೊನೆವರೆಗೂ ಇಡ್ತೀನಿ ದಾದ. ನೀವು ಇರೋವರೆಗೂ ಹಂಗೆ ಬಿಡ್ತೀನಿ ದಾದ. ಈಗ ಮಂಡ್ಯ ಊರಿಗೆ ಹೋಗ್ತೀನಿ ದಾದ, ಜೇವರಿಗೆ ತಾಲೂಕು. ಒಟ್ಟು ಎಷ್ಟು ವರ್ಷ ಜೈಲಲ್ಲಿ ಇದ್ರಿ? ಬೇರೆಯವ್ರದ್ದು ಇನ್ನು ಬೇರೆ ಬೇರೆ ರೀತಿಯಾದಂತಹ ಕತೆ, ಅದನ್ನು ಕೂಡ ಕೇಳೋಣ ಬನ್ನಿ. ಅವರು ಇದು ಮಾಡ್ತಾಯಿದ್ರು, ಆದರೆ ಏನಕ್ಕೆ ಹೋಗ್ತಿದ್ರು ಅಂತ ಅರ್ಥ ಆಗಲಿಲ್ಲ ನನಗೆ. ಒಂದು ಸಾರಿ ಸೂಸೈಡ್ ಮಾಡಿಕೊಂಡಾಗ ಅವರು ತಂದೆ ತಾಯಿಯವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು. ಆ ಪೊಲೀಸು ಸ್ಟೇಷನಲ್ಲಿ ನಾನೇ ಮಾಡಿರಬಹುದು ಅನ್ನೋ ಇದರಲ್ಲಿ ನನ್ನ ಒಳಗಡೆ ಹಾಕಿದ್ರು. ಆವಾಗ ಈಗ 14 ವರ್ಷ ನಾನು ಅನುಭವಿಸಿದ್ದೀನಿ. ನನಗೂ ಒಂದು ಮಗು ಇದೆ. ಮಗು ನೋಡಿಕೊಂಡು ಇಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದೆ. ನಾನು 10 ವರ್ಷ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ದೀನಿ, ಎಮರ್ಜೆನ್ಸಿಯಲ್ಲಿ. ಆ ದುಡ್ಡಿಂದ ನನ್ನ ಮಗನ ಓದಿಸ್ಕೊಂಡು ಈಗೇನು ಮಾಡ್ತಿದ್ದೆ ನಿಮ್ಮ ಮಗ? ಇವಾಗ 9th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. ಅಂದರೆ ಮಗ ಯಾರು ನನ್ನ ಜೊತೆ ಇದೆ. ಅವ್ರು ಸೂಸೈಡ್ ಮಾಡ್ಕೊಂಡಿದ್ದಕ್ಕೆ ನಿಮ್ಮನ್ನ ಹೆಂಗೆ? ಅಂದರೆ ಅವ್ರು ಸೂಸೈಡ್ ಅಂದರೆ ಮನೆಯಲ್ಲಿ
ಅವ್ರಿಗೆ ಫಿಟ್ಸ್ ಬರ್ತಿತ್ತು, ಹೋಗಿ ಇದರಲ್ಲಿ ಬಿದ್ದಿರೋದು ಬೆಂಕಿಯಲ್ಲಿ. ನಾವು ಒಂದು ಮನೆಯಲ್ಲಿದ್ವಿ, ಅವರು ಒಂದು ಮನೆಯಲ್ಲಿದ್ದು, ಅದು ಬರ್ನಿಂಗ್ ಇದರಿಂದ ನಾನೇ ಮಾಡಿದ್ದೀನಿ ಅನ್ನೋ ಇದರಲ್ಲಿ ಅವ್ರು ಕೊಟ್ಟರು. ಇಲ್ಲ ಅನ್ನೋದಕ್ಕೆ ನಾವು ಒಳಗಡೆ ಇರ್ತೀವಲ್ಲ ಸರ್, ನಾವು ಯಾವ ರೀತಿ ಅವರಿಗೆ ನಾವು ಸಾಕ್ಷಿಗಳನ್ನ ಒದಗಿಸಿ ನಾವು ಕೊಡೋದಕ್ಕಾಗುತ್ತೆ? ಇಲ್ಲ ನಮ್ಮ ತಂದೆ ತಾಯಿ ನೋಡ್ಕೊತಿದ್ರು. ಸ್ಟಾರ್ಟಿಂಗು ಅಲ್ಲಿ ಕೇಸ್ ಆದಾಗ ಜೈಲಲ್ಲಿ 6 ಮಂತ್ ಇಟ್ಕೊಂಡಿದ್ದೆ ನನ್ನ ಮಗನ. ಆಮೇಲೆ ಆಚೆ ಕಳಿಸಿ ನನ್ನ ತಂದೆ ತಾಯಿನೇ ಇಷ್ಟು ವರ್ಷನೂ ನೋಡ್ಕೊಂಡಿದ್ದಾರೆ, ಈಗ ನಾನು ನೋಡ್ಕೊತಾ ಇದ್ದೀನಿ. ಕ್ರೈಮ್ ಲವ್ ಮಾಡೋಕ್ಕಿಂತ ಮುಂಚೆನೇ ಕ್ರೈಮ್ ಆಗಿತ್ತು. ಅದು ಲವ್ ಮಾಡಿ ನಾನು ಫಸ್ಟೇ ಲವ್ ಮಾಡ್ತಾ ಇದ್ದೆ. ಅಷ್ಟೊಂದು ಅಟ್ಯಾಚ್ಮೆಂಟ್ ಇಲ್ಲ, ವಯಸ್ಸು ಸಣ್ಣದಿತ್ತು. ಅದಾದಮೇಲೆ ನನಗೆ ಕೇಸ್ ಆಗಿಬಿಡ್ತು. ಆಮೇಲೆ ಮತ್ತೆ ನಾನು ಇದು ಮಾಡಿದಾಗ ಆಯಿತು ಅಂತೆಲ್ಲ ಇದು ಮಾಡಿಕೊಂಡು ಅಲ್ಲ 2017ರಲ್ಲಿ ಫಸ್ಟ್ ಪೇರೋಲ್ ಮಾಡ್ತಾರೆ ನನಗೆ ನಮ್ಮ SP ಸಾಹೇಬರು. ಆವಾಗ ನಾನು ಮದುವೆ ಆಗ್ತೀನಿ. ಏನಿಲ್ಲ, ಇಲ್ಲಿಂದನೇ ಎಂಟ್ರಿ ಬಂದಿದ್ರು. ನನಗೆ ಶ್ಯೂರಿಟಿ ಅವರೇ ಕಟ್ಟಕ್ಕೆ ಬರಬೇಕಾಗಿತ್ತು. ಪೇರೋಲ್ ಆದಾಗ ನನ್ನ ತಮ್ಮವ್ರನ್ನ ಕರೆಸ್ಕೊಂಡಿದ್ದೆ ನಾನು. ನನ್ನ ತಮ್ಮ ಶ್ಯೂರಿಟಿ ಕಟ್ಟಿದೆ, ಅವ್ರು ಕಾಯ್ತಾ ಇದ್ರು ಇಲ್ಲಿಂದಾನೆ ಕರ್ಕೊಂಡು ಹೋಗಿದ್ದೆ ನಾನು ಅಷ್ಟೇ. ಕರ್ಕೊಂಡೋಗಿ ಆಮೇಲೆ ಮದುವೆ ಆದೆ. ನನ್ನ ಮನೆದೇವ್ರ ದೇವಸ್ಥಾನದಲ್ಲಿ ಮದುವೆ ಆದೆ ಸರ್. ನಾವು ಒಂದು ಮರ್ಡ್ರ್ ಕೇಸು ಮಿಸ್ಸಾಗಿ ಮಾಡ್ಕೊಂಡಿದ್ವಿ. ಅದರಲ್ಲಿ 14 ವರ್ಷ ಶಿಕ್ಷೆ ಅನುಭವಿಸಿ ಇವತ್ತು ನಮಗೆ ಹೊಸ ಜೀವನ ಸಿಕ್ಕಿದೆ. ತುಂಬ ಖುಷಿ ಇದೆ ಸರ್ ನಮಗೆ. ತಾಯಿ ತಂದೆ ನೋಡ್ಕೊಬೇಕು, ಅಣ್ಣ ತಮ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ. ಫ್ಯಾಮಿಲಿ ಬಿಟ್ಟಿರೋಕ್ಕಾಗಲ್ಲ ಸರ್. ಪರಿವರ್ತನೆ ಅದು ಆಟೋಮೆಟಿಕ್ ಮಾಡಿಸುತ್ತೆ ಸರ್. 14 ವರ್ಷ ಅಂದರೆ ಯೋಚನೆ ಮಾಡಿ ನೋಡಿ ಸರ್, ತುಂಬ ಕಷ್ಟ ಇರುತ್ತೆ ಜೀವನ. ಇಲ್ಲ ಸರ್, ನಾವು ಮಿಸ್ಸಾಗಿ ಏನೋ ಮಾಡ್ಕೊಂಡಿದ್ವಿ. ನಮಗೆ ಫ್ಯಾಮಿಲಿ ಕೇಸ್ ಏನಿಲ್ಲ. ಬಟ್ ನಾವು ಇವಾಗ ಎಲ್ಲ ಚೇಂಜಸ್ ಆಗಿದ್ದೀವಿ. ತುಂಬಾ ಕಳ್ಕೊಂಡಿದ್ದೀವಿ. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ನಾವು ಏನು ಕಳ್ಕೊಂಡಿಲ್ಲ ಅಂತ ಕೇಳ್ಬೇಕು ಸರ್. ನೀವು ಎಲ್ಲ ಕಳ್ಕೊಂಡಿದ್ದೀವಿ. ತಾಯಿ ಬದುಕಿದ್ರು 15 ವರ್ಷ ತಾಯಿ ತಂದೆ ನೋಡಿಲ್ಲ ಅಂದಾಗ ಇನ್ನೇನಾಗುತ್ತೆ ಸರ್. ಹೆಂಡತಿ ಮಕ್ಕಳು ಜೊತೆ ಕರೆಕ್ಟಾಗಿ ಸಂಸಾರ ಮಾಡಿಲ್ಲ. ನಮಗೆ ಒಳ್ಳೆ SP ಸಾಹೇಬರಿದ್ದರು, ಪೆರೋಲ್ ಮಾಡ್ತಾಯಿದ್ರು. ನಾವು ವರ್ಷಕ್ಕೊಂದ್ಸರಿ ಹೋಗ್ತಾಯಿದ್ದು ಬರ್ತಾಯಿದ್ವಿ. ಆದ್ರೂ ಅದೇನು ಸರ್, ಕೋಪ ಬರುತ್ತೆ ಮನುಷ್ಯನಿಗೆ. ಮನುಷ್ಯ ಅಂದಮೇಲೆ ಕೋಪ ಬರುತ್ತೆ. ಆದರೆ ನಮ್ಮ ಥರ ಎಲ್ಲ ಕೋಪ ಮಾಡ್ಕೊಬಾರ್ದು ಸರ್. ಯಾಕೆಂದರೆ ಕಾನೂನಿದೆ ಸರ್, ಕಾನೂನಿದೆ. ಅದ್ರ ಬಗ್ಗೆ ಅರಿವಿಲ್ಲದೆ ನಾವು ಮಾಡ್ಕೊಂಡಿದ್ದೀವಿ ಸರ್, ಅಷ್ಟೇ. ಅರಿವಿಲ್ಲ ಸರ್. ನಾವು ಕೂಲಿ ಕೆಲಸನೇ, ಟಿಂಬರ್ ಸರ್ ನಮ್ಮದು. ಕೂಲಿ ಕೆಲಸನೇ ಮಾಡ್ತಾಯಿದ್ದಿದ್ದು. ಬೇಕು ಅಂತ ಮಾಡಿದ್ದೀವೋ ಬಿಟ್ಟಿದ್ದೀವೋ ಅದು ಬೇಡ ಸರ್. ಇವಾಗ ಆಗೋಗ್ಬಿಟ್ಟಿದೆ ಅದು. ಬಟ್ ಇನ್ನು ಮುಂದೆ ಯಾವತ್ತೂ ಈ ಥರದ್ದೆಲ್ಲ ಆಗುತ್ತೆ ಸರ್. ಅದೇ ಕೋಪ ಮಾಡ್ಕೊಬಾರ್ದು ಸರ್. ಏನೂ ಆಗೋಂಥದ್ದಿಲ್ಲ ಕೋಪ ಮಾಡಿಕೊಂಡು. ಪ್ರೀತಿಯಿಂದ ಏನು ಬೇಕಾದ್ರೂ ಮಾಡಿಬಿಡ್ಬೋದಂತೆ. ಬಟ್ ಕೋಪದಿಂದ ಮಾತ್ರ ಇದೊಂದೇ ಮಾಡೋಕ್ಕಾಗೋದು. ಇದನ್ನು ಮಾಡಿದ್ರೆ ಈ ಥರ ಅನುಭವಿಸಾಗಬೇಕಾಗತ್ತೆ. ಕ್ರೈಮ್ ಅಂತೂ ದಯವಿಟ್ಟು ಯಾರೂ ಮಾಡಬಾರ್ದು ಸರ್. ಇದೊಂದು ನನಗೆ ಗೊತ್ತಿರೋದು. ಯಾಕೆಂದರೆ ಎಕ್ಸ್ಪೆಷಲಿ ಟೈಮು, ತಾಯಿ ತಂದೆ ಎಲ್ಲರ ಕಳ್ಕೊಬಿಡ್ತೀವಿ ಸರ್. ಒಟ್ಟಿನಲ್ಲಿ ಈಗ ಈ ಒಂದು ಜೈಲಿಂದ ಬಿಡುಗಡೆ ಆಗ್ತಾ ಇರುವಂತವ್ರು, ಸರ್ ನಾವು ಮಾಡಿದಂತಹ ತಪ್ಪುಗಳು ನಮಗೆ ಅರ್ಥ ಆಗಿದೆ, ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೊಳ್ಳೋದಿಲ್ಲ, ನಾವು ನಮ್ಮ ಮುಖ್ಯ ವಾಹಿನಿಯಲ್ಲಿ ನಾವು ಬದುಕನ್ನ ಕಟ್ಕೊಳ್ತೇವೆ, ನಾವು ಕಳೆದಂತಹ ಕಷ್ಟಗಳು ಇನ್ನೊಬ್ಬರಿಗೆ ಬರಬಾರ್ದು, ಯಾರು ಕೂಡ ದುಡುಕಿ ಕೋಪವನ್ನ ಮಾಡಿಕೊಂಡು ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ಈ ರೀತಿ ಮಾಡ್ಕೊಳ್ಬಾರ್ದು ಅಂತ ಎಲ್ಲರ ಕಣ್ಣುಗಳು ಕೂಡ ಒದ್ದೆ ಆಗಿತ್ತು. ಅಪರಾಧ ಲೋಕವೇ ಹೀಗೆ ಹರಿತೋ ಹರಿಯದೆಯೋ ಈ ಒಂದು ಘಟನೆಗಳು ನಡೆದೋಗ್ತವೆ. ಆದ್ರೆ ಪಶ್ಚಾತ್ತಾಪಗಳು ನಮ್ಮನ್ನ ಕಾಡ್ತವೆ ಅನ್ನೋದಕ್ಕೆ ಈ ಜೈಲಿನಿಂದ ಬಿಡುಗಡೆ ಆದಂತಹ ಈ ಜೈಲು ಹಕ್ಕಿಗಳೇ ಸಾಕ್ಷಿ. ಇದು ನಿಮ್ಮ ಜೀವನಗಳಲ್ಲೂ ಕೂಡ ಒಂದಷ್ಟು ಎಚ್ಚರದಿಂದ ನೀವು ಜೀವನವನ್ನ ರೂಪಿಸ್ಕೊಳ್ಳಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.